ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ವರ್ಷದಲ್ಲಿ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲದಲ್ಲಿ 12 ರಾಶಿಗಳಿಗೆ ಗುರುವಿನ ಪ್ರಭಾವದ ಫಲಗಳನ್ನು ತಿಳಿಸ್ತಾ ಇದ್ದೀನಿ. 2026 ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾರೆ. ಗುರುಗ್ರಹದ ಫಲಗಳು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹ ಜ್ಞಾನದ ಗ್ರಹ, ಸುಖವನ್ನು ನೀಡುವ ಗ್ರಹ, ದಿವ್ಯತೆಯ ಗ್ರಹ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಮಗ್ರವಾದಂತಹ ಬದುಕಿನಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನ್ಮ ಜಾತಕದಲ್ಲಿ ಗುರುಗ್ರಹದ ಫಲಗಳು ಮತ್ತು ಗೋಚಾರದಲ್ಲಿ ಗುರುವಿನ ಬಲವು ಆಗಿರುತ್ತೆ. ಹಾಗಾಗಿ ಗುರುವಿನ ನಿಖರವಾದಂತಹ ಫಲದ ಸತ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಈ ಜನ್ಮ ಗ್ರಹಗಳ ಮತ್ತು ಗೋಚಾರ ಗ್ರಹಗಳ ಸಂಬಂಧದ ವಿಷಯ ಸಂಬಂಧಪಟ್ಟಂತೆಯೂ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮಗೆ ಖಗೋಳ ವಿಜ್ಞಾನದಲ್ಲಿ ನೀವು ತಿಳಿದಿರಬಹುದು ವಿಸ್ಮಯದ ಗ್ರಹ. ಗುರುಗ್ರಹ ವಿಸ್ಮಯವನ್ನ ಮಾಡುವ ಗ್ರಹ. ಮ್ಯಾಗ್ನೆಟಿಕ್ ಫೀಲ್ಡ್, ಅಯಸ್ಕಾಂತ ಆಕರ್ಷಣೆ ಜಗತ್ತಿನ ಮೇಲೆ, ಮಾನವರ ಮೇಲೆಯೂ ಆಗಲಿದೆ. ಹಾಗಾಗಿ ಖಗೋಳ ವಿಜ್ಞಾನವನ್ನ ತಿಳಿಯಿರಿ. ಗುರುಗ್ರಹದ ಆ ವಿರಾಟವಾದಂತಹ ರೂಪ, ಗುರುಗ್ರಹದ ಶಕ್ತಿ ಯಾವ ರೀತಿ ವ್ಯಾಪಕವಾಗಿ ಆಕರ್ಷಿಸುತ್ತದೆ ಅನ್ನುವುದರ ಬಗ್ಗೆ ಖಗೋಳದಲ್ಲಿ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ದೈವಿಕವಾದಂತಹ ಗ್ರಹ. ದೇವತಾ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಗ್ರಹದ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅತ್ಯುತ್ತಮವಾಗಿ ಮಾರ್ಗ ಸಿಗಬೇಕು, ತನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಬೇಕು, ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರಸ್ತುತವಾದಂತಹ ಕಾಲದಲ್ಲಿ ಗುರುವಿನ ಫಲ ಮತ್ತು ನಿಖರ ಸತ್ಯತೆಗಳು ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠವಾದಂತಹ ವಿಷಯಗಳ ಮೇಲೆಯೇ ಹೆಚ್ಚಾಗಿ ಗುರುವಿನ ಪ್ರಭಾವ ಆಗಲಿದೆ. ಅದರಲ್ಲಿಯೂ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಚಂದ್ರಗ್ರಹದ ರಾಶಿ, ಮನೋಕಾರಕ ಚಂದ್ರಗ್ರಹದ ರಾಶಿ, ಮಾತೃಕಾರಕ ಚಂದ್ರಗ್ರಹದ ರಾಶಿ, ಜಲತತ್ವ ರಾಶಿ, ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ ಈ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಜಗತ್ತಿನ ಮೇಲೆ, ಮಾನವರ ಮೇಲೆ ಉತ್ತಮವಾದ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡಲಿದ್ದು, 2014ರಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಆಗಿದ್ದು 12 ವರ್ಷಗಳ ನಂತರ ಈಗ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ಕಟಕ ರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ದಿವ್ಯತೆಯ ಗ್ರಹ ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಅನುಗ್ರಹಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಒಂದು ಶುಭ ಆರಂಭವನ್ನು ಮಾಡಬೇಕು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದರೆ ಗುರುವಿನ ಬಲ ಇದೆಯಾ ಅಂತ ನಮಗೆ ಪ್ರಶ್ನಿಸ್ತೀರಾ. ಹಾಗಾಗಿ ಮೊದಲೇ ಗುರುಬಲದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಗುರುವಿನ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಗುರುವಿನ ಬಲದಿಂದ ನೀವು ಮಾಡಬೇಕಾದಂತಹ, ತಯಾರಿ ಆಗಬೇಕಾದಂತಹ ಶುಭ ಆರಂಭಗಳಿಗೆ, ಮಂಗಳ ಕಾರ್ಯಗಳಿಗೆ, ವಿದ್ಯಾ ಆರಂಭಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಗುರುಬಲವನ್ನು ತಿಳಿದುಕೊಂಡು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಗುರುಗ್ರಹ ಒಂದು ರಾಶಿಯನ್ನು ಪ್ರವೇಶಿಸುವಾಗ ಮೊದಲೇ ಸೂಚನೆಯನ್ನು ಕೊಟ್ಟು ಶುಭ ಅಥವಾ ಇನ್ನಿತರ ಸೂಚನೆಗಳನ್ನು ನೀಡಿ ಈ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ತಿಳಿಯಬಹುದು.
ಗುರುಗ್ರಹ ಯಾವ ಮೂಲಕ ಶ್ರೇಷ್ಠ ಫಲಗಳನ್ನು ನೀಡ್ತಾರೆ ಅಂದರೆ ಜಗತ್ತಿನಲ್ಲಿರುವಂತಹ ಗುರುಗಳ ಮುಖೇನವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಶ್ರೇಷ್ಠ ವಿಷಯಗಳ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಉತ್ತಮ ಗುರುಗಳು ಅಂತ ಯಾರನ್ನ ಕಂಡುಕೊಂಡಿರ್ತೀರಾ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅವರ ಮೂಲಕವೇ ಗುರು ಗ್ರಹ ಕೆಲಸವನ್ನ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲಿ ನಿಜವಾದಂತಹ ವಿಷಯ. ಹಾಗಾಗಿ ನಾನು ನನ್ನ ಗುರುಗಳಾದಂತಹ ಇಲ್ಲಿ ಮುಖ್ಯ 3 ಗುರುಗಳನ್ನು ನಾನು ಆತ್ಮಾರ್ಥವಾಗಿ ನಮಸ್ಕರಿಸ್ತೇನೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ. ಗುರುಗ್ರಹದ ಗೋಚಾರ ಪ್ರಭಾವವನ್ನ ತಿಳಿಸ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರುಗ್ರಹ ಜನ್ಮ ರಾಶಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶಿಸುವಂತಹ ಕಾಲ 2026ನೇ ವರ್ಷದ ಜೂನ್ ಮಾಸದ 2ನೇ ದಿನಾಂಕ ಗುರುಗ್ರಹ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಅಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು 2027ನೇ ವರ್ಷ ಜೂನ್ ಮಾಸದ 26ನೇ ದಿನಾಂಕದವರೆಗೆ ಗುರುಗ್ರಹದ ಸಂಚಾರ ಕಟಕ ರಾಶಿಯಲ್ಲಿ ಆಗಲಿದ್ದು ನಿಮ್ಮ ಜನ್ಮ ರಾಶಿಯ ಮೇಲೆ ಗುರುಗ್ರಹದ ಪ್ರಭಾವ ಯಾವ ರೀತಿ ಫಲಗಳನ್ನು ಗುರುಗ್ರಹ ನೀಡ್ತಾರೆ ಮತ್ತು ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಕಾಲ ಆಗಿರುತ್ತೆ, ಯಾವ ಶುಭ ಫಲಗಳನ್ನು ಪಡೆದುಕೊಳ್ತೀರಾ ಅನ್ನುವುದರ ಬಗ್ಗೆ ಗುರುವಿನ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗುರುಗ್ರಹ ಈಗ ಜನ್ಮ ರಾಶಿಯಲ್ಲಿ ಮೇ ಕೊನೆಯವರೆಗೂ ಅಂದರೆ ಜೂನ್ ಮಾಸದ 2ನೇ ದಿನಾಂಕದವರೆಗೂ ಜನ್ಮ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ಆಗ್ತಾ ಇದೆ. ಈಗಾಗಲೇ ನಿಮಗೆ ಬಹಳ ವಿಷಯಗಳಲ್ಲಿ ಒಳ್ಳೆಯ ವಿಷಯಗಳು ತಿಳಿದಿರುತ್ತೆ, ಬಹಳ ಶ್ರಮವನ್ನ ಪಡ್ತಾ ಇರ್ತೀರ, ಒಳ್ಳೆ ಆಚಾರ ವಿಚಾರಗಳನ್ನ ಅಳವಡಿಸ್ಕೊಂಡಿರ್ತೀರ, ಗುರುವಿನ ಪ್ರಭಾವ ಒಳ್ಳೆಯ ವಿಷಯಗಳು ತಿಳಿತಾ ಇರುತ್ತೆ. ಈ ಗ್ರಹ ಜನ್ಮ ರಾಶಿಯಿಂದ ದ್ವಿತೀಯ ಸ್ಥಾನವನ್ನ ಪ್ರವೇಶಿಸ್ತಾರೆ. ದ್ವಿತೀಯ ಸ್ಥಾನವನ್ನ ಪ್ರವೇಶಿಸುವ ಗ್ರಹ ನಿಮ್ಮ ಜನ್ಮ ರಾಶಿಯಿಂದ ಗುರುಗ್ರಹ 7ನೇ ಸ್ಥಾನಾಧಿಪತಿ 10ನೇ ಸ್ಥಾನಾಧಿಪತಿ. ಈ ಸ್ಥಾನಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಸರ್ವದ ಅಭಿವೃದ್ಧಿಯ ಫಲಗಳನ್ನು ನೀಡುತ್ತಾರೆ. ದ್ವಿತೀಯ ಸ್ಥಾನ ಸಪ್ತಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಉದ್ಯೋಗಾಭಿವೃದ್ಧಿಯು ಆಗುತ್ತೆ, ಉದ್ಯೋಗ ಅವಕಾಶಗಳು ಬರುತ್ತೆ, ಹಾಗೆ ಗುರುಬಲವು ಆರಂಭ ಆಗುತ್ತೆ. ಗುರುಬಲದಿಂದ ಬಹಳಷ್ಟು ವಿಷಯಗಳಲ್ಲಿ ನೀವು ಅವಕಾಶಗಳನ್ನು ಪಡೆದುಕೊಳ್ತೀರಾ. ಆಗಬಹುದಾದಂತಹ ಶುಭ ಆರಂಭಗಳು, ಜೀವನದಲ್ಲಿ ನಡೆಯಬಹುದಾದಂತಹ ಮಹತ್ವದ ಸಂಸ್ಕಾರಗಳು, ಘಟನೆಗಳು ಯಾವುದೇ ಇದ್ದರೂ ಶುಭ ಇಲ್ಲಿ ಈ ಗ್ರಹ ಶುಭ ಫಲವನ್ನು ನೀಡ್ತಾರೆ. ಯಾರಿಗೆ ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಶುಭ ಯೋಗದ ಗ್ರಹದ ದಶಾಭುಕ್ತಿ ಕಾಲಗಳು ನಿಮಗೆ ನಡೀತಾ ಇದ್ರೆ ನಿಮ್ಮದೇ ವಿಜಯ ಆಗಿರುತ್ತೆ. ಯಾಕೆಂದ್ರೆ ಗೋಚಾರದಲ್ಲಿ ಗುರುಗ್ರಹ ಶುಭ ಸಂಚಾರದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಕೆಲವು ವಿಷಯಗಳಲ್ಲಿ ನಿಮ್ಮಿಂದ ಏನಾದರೂ ತಪ್ಪು ಆಗಬಹುದು, ಆದರೆ ಬಹಳ ವಿಷಯಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಅನ್ನ ಗುರುಗ್ರಹ ನಿಮಗೆ ನೀಡ್ತಾರೆ. ವಿವಾಹ ಯೋಗ, ಉಪನಯನ ಮಾಡಿಕೊಳ್ಳಬಹುದು, ಗುರುಬಲ ಬರ್ತಾ ಇದೆ, ವಿದ್ಯೆ ಆರಂಭ ಮಾಡಿಕೊಳ್ಬಹುದು, ಮನೆಯಲ್ಲಿ ಕುಟುಂಬದಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಕುಟುಂಬದ ವ್ಯಕ್ತಿಗಳೊಂದಿಗೆ ಒಳ್ಳೆಯ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತೆ. ದ್ವಿತೀಯ ಸ್ಥಾನದಲ್ಲಿ ಯಾವ ಫಲವನ್ನ ಈ ಗ್ರಹ ನೀಡ್ತಾರೆ? ಚಂದ್ರನ ರಾಶಿ ಉಚ್ಚ ಸ್ಥಾನದಲ್ಲಿ ಈ ಗ್ರಹ ಸಂಚಾರ, ಮಿತ್ರ ಗ್ರಹದ ರಾಶಿಯಲ್ಲಿ ಈ ಗ್ರಹದ ಸಂಚಾರ ಇಲ್ಲಿ ಉಚ್ಚ ಬಲ ಪಡೆದುಕೊಳ್ಳೋದ್ರಿಂದ ಗುರುಗ್ರಹ ಬಲವನ್ನ ಪಡೆದುಕೊಳ್ತಾರೆ. ಹಾಗಾಗಿ ದ್ವಿತೀಯ ಸ್ಥಾನ ಸಂಬಂಧಪಟ್ಟಂತೆ ವಾಕ್ಸ್ಥಾನ, ಮಾತಿನ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಮಾತನಾಡುವ ವಿಷಯದಲ್ಲಿ ವಿದ್ವತ್ತಿಂದ ತರ್ಕಬದ್ಧವಾಗಿ ಮಾತಾಡುವಂತೆ, ಸತ್ಯ ಮಾತಾಡುವಂತೆ ಇಲ್ಲಿ ಗುರುಗ್ರಹವನ್ನ ಸತ್ಯ ಭಾಷಣಾಯ ನಮಃ
ಓಂ ವಾಚಸ್ಪತಯೇ ನಮಃ. ಈ ಒಂದು ಹೆಸರುಗಳಿಂದ ಗುರುವನ್ನ, ಶ್ರೇಷ್ಠ ಪದಗಳಿಂದ ಗುರುವನ್ನ ಇಲ್ಲಿ ನಾವು ನಮಿಸ್ತೇವೆ. ಹಾಗಾಗಿ ಇಲ್ಲಿ ಸತ್ಯ ಭಾಷಣವನ್ನ ಮಾತಾಡುವಂತೆ, ಭಾಷಣ ಮಾಡುವವರಿಗೆ ಗುರುಗ್ರಹ ಹೆಚ್ಚು ಜನರನ್ನ ಆಕರ್ಷಿಸುವಂತೆ ಫಲವನ್ನ ನೀಡ್ತಾರೆ. ಸತ್ಯ ಮಾತಾಡ್ತೀರ, ವಾಗ್ಮಿಯಂತೆ ಮಾತಾಡ್ತೀರ, ಶಿಸ್ತುಬದ್ಧವಾಗಿ ತರ್ಕಬದ್ಧವಾಗಿ ರೀತಿ ನೀತಿಗಳನ್ನ ಅಳವಡಿಸಿಕೊಂಡು ಮಾತಾಡ್ತೀರಾ. ವಾಚಸ್ಪತಿ ಅಂದ್ರೆ ಶ್ರೇಷ್ಠ ವ್ಯಕ್ತಿಗಳಿಗೆ ನೀಡುವಂತಹ ಪದವೇ ಆಗಿರುತ್ತೆ. ಇಲ್ಲಿ ಗುರುವಿಗೆ ಅಂತ ಒಂದು ಶ್ರೇಷ್ಠ ಪದವನ್ನ ಇಲ್ಲಿ ಹೇಳಲಾಗುತ್ತೆ. ಅಂದ್ರೆ ಮಾತಿನಿಂದ ಜಯ ಅನ್ನುವುದು ಇಲ್ಲಿ ಅರ್ಥೈಸುತ್ತೆ. ಅಂದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗ್ಬಹುದು, ಉದ್ಯೋಗದಲ್ಲಿ ಆಗ್ಬಹುದು, ಕುಟುಂಬದಲ್ಲಿ ಆಗ್ಬಹುದು, ಜೀವನದಲ್ಲಿ ಮಾತಿನಿಂದ ಜಯ. ಇಲ್ಲಿ ಮಾತಾಡುವುದು ಅಂದ್ರೆ ಸಂಗೀತವೂ ಬರುತ್ತೆ. ಸಂಗೀತಗಾರರಿಗೆ ಒಳ್ಳೆ ಸಂಗೀತವನ್ನ ಹಾಡುವುದಕ್ಕೆ, ಆಧ್ಯಾತ್ಮಿಕವಾದಂತಹ ವೃತ್ತಿ ಕ್ಷೇತ್ರಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ಆಗಮ ವಿದ್ಯೆಗಳನ್ನ ಅಭ್ಯಾಸಿಸುವಂತ ವ್ಯಕ್ತಿಗಳಿಗೆ, ಅಂದ್ರೆ ಮಂತ್ರ ಪೂಜಾ ವಿಧಾನಗಳನ್ನ ಅಭ್ಯಾಸಿಸುವಂತ ವ್ಯಕ್ತಿಗಳಿಗೆ, ಅಥವಾ ಅಂತ ವೃತ್ತಿ ಮಾಡುವಂತಹ ವ್ಯಕ್ತಿಗಳಿಗೆ ಒಳ್ಳೆ ಮಂತ್ರಗಳ ಉಚ್ಚಾರವನ್ನು ಇಲ್ಲಿ ಆಗುವಂತೆ ಈ ಗ್ರಹದ ಪ್ರಭಾವ ಆಗಲಿದೆ. ಇಲ್ಲಿ ರಾಜಕೀಯ ವ್ಯಕ್ತಿಗಳು ಭರವಸೆಯನ್ನ ಕೊಡ್ತಾರೆ ಮಾತಿನಿಂದ. ಮಾತು ಕೊಟ್ಟು ಸಿಕ್ಕಿಕೊಳ್ಳುವುದು, ಭಾಷಣದ ಬರದಲ್ಲಿ ಭರವಸೆಯ ಮಾತುಗಳನ್ನು ಕೊಡುವುದು, ಅಥವಾ ಕುಟುಂಬದಲ್ಲೇ ಆಗಬಹುದು, ಮಾತು ಕೊಟ್ಟು ಸಿಕ್ಕಿಕೊಳ್ಳಬಹುದು. ಯಾರೇ ಆದರೂ ಆಗಬಹುದು. ಮಾತಿನಿಂದ ಜಾಗರೂಕತೆ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಿಕ್ಕಿಕೊಳ್ಬಾರ್ದು, ಅಂದ್ರೆ ತಪ್ಪಬಾರ್ದು. ಮಾತಾಡಿದ್ರೆ ಅದರ ಮಾತಾಡುವಂತಹ ಪ್ರಭಾವವನ್ನು ನೀವು ಅರಿಬೇಕಾಗತ್ತೆ. ಅಂದ್ರೆ ಪೂರ್ವ ಪ್ರಜ್ಞೆ ಇರಬೇಕಾಗತ್ತೆ ನಿಮಗೆ. ನಮ್ಮ ಒಂದು ಪುರಾಣಗಳನ್ನ ತಿಳಿಯುವಾಗ ರಾಮಾಯಣದಲ್ಲಿ ನೀವು ಕೇಳಿರ್ತೀರ, ದಶರಥ ಮಹಾರಾಜರು ಮಾತು ಕೊಟ್ಟು ಎಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಅದರಿಂದ ರಾಮಾಯಣದ ಸ್ಥಿತಿಗಳು ನಿಮಗೆ ಗೊತ್ತಿರುತ್ತೆ. ಹೀಗೆ ಮಾತು ಕೊಡುವಾಗ ಎಚ್ಚರಿಕೆಗಳು ನಿಮಗೆ ಇರಬೇಕಾಗುತ್ತೆ. ಇನ್ನು ದ್ವಿತೀಯ ಸ್ಥಾನವು ಕುಟುಂಬ ಸ್ಥಾನ, ಕುಟುಂಬಾಭಿವೃದ್ಧಿ. ಹೇಗೆ ಕುಟುಂಬಾಭಿವೃದ್ಧಿ ಆಗುತ್ತೆ? ಮಕ್ಕಳ ಯೋಗ, ಸಂತಾನ ಆಗಬಹುದು. ಮತ್ತು ಸಪ್ತಮಾಧಿಪತಿ ವಿವಾಹ ಯೋಗ. ಒಂದು ಸ್ತ್ರೀ ಅಥವಾ ಪುರುಷ ವಿವಾಹವನ್ನ ಮಾಡಿಕೊಂಡಾಗ ಅಲ್ಲಿ ಕುಟುಂಬ ಇಲ್ಲಿ ಅಂದ್ರೆ ವೃದ್ಧಿ ಆಗುತ್ತೆ. ಹಾಗಾಗಿ ಇಲ್ಲಿ ಕುಟುಂಬ ಅಭಿವೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಇರುತ್ತೆ. ಮತ್ತು ಈ ಸ್ಥಾನ ಧನಸ್ಥಾನ. ಧನಸ್ಥಾನದಲ್ಲಿ ಈ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಧನಾಭಿವೃದ್ಧಿಯ ಅವಕಾಶಗಳು ಹೆಚ್ಚಾಗಿ ಬರುತ್ತೆ. ಧನಾಭಿವೃದ್ಧಿ ಆಗುತ್ತೆ. ವ್ಯಾಪಾರ ವ್ಯವಹಾರದಿಂದ ಆಗ್ಬಹುದು, ಉದ್ಯೋಗದಿಂದಲೂ ಆಗಬಹುದು. ಆದರೆ ಈ ಗ್ರಹ 8ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಸಡನ್ ಲಾಸ್ ಆಗುವುದು, ಹಣ ಕೊಟ್ಟು ಕಳೆದುಕೊಳ್ಳುವುದು, ಅಥವಾ ಹಣ ಕೇಳಿಕೊಂಡವರು ಕೊಡದೆ ಇರುವುದು, ಈ ರೀತಿ ಸಮಸ್ಯೆಯೂ ಆಗಬಹುದು. ಗುರು ವಿಶ್ವಾಸದ ಗ್ರಹ. ಅಂದ್ರೆ ವಿಶ್ವಾಸಕ್ಕೆ ನಂಬಿ ಕೊಡ್ತಾರೆ ಗುರುಗ್ರಹ. ಅಂದ್ರೆ ಈ ರೀತಿ ಪ್ರಭಾವ ಮಾಡ್ತಾರೆ ಇಂಥ ವಿಷಯಗಳ ಮೇಲೆ. ಈ ಎಲ್ಲ ವಿಷಯಗಳಲ್ಲಿ ನೀವು ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಶತ್ರು ಸ್ಥಾನ 6ನೇ ಸ್ಥಾನವನ್ನ ದ್ವಿತೀಯ ಸ್ಥಾನದಿಂದ ವೀಕ್ಷಿಸೋದ್ರಿಂದ ಶತ್ರುಗಳ ವಿಷಯ, ಸಮಸ್ಯೆಗಳು ಏನೇ ಇದ್ದರೂ ಮಾತಿನಿಂದ ಪರಿಹರಿಸಿಕೊಳ್ಳುವಂತೆ, ಮಾತಿನಿಂದ ಸಕ್ಸಸ್ ಅನ್ನ ಪಡೆದುಕೊಳ್ಳುವಂತೆ ಗುರುಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ ಆಗಲಿದೆ. ಇನ್ನು ಗುರುಗ್ರಹ 6ಥ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ವ್ಯಾಧಿ ಸ್ಥಾನ ಆಗಿರೋದ್ರಿಂದ ವ್ಯಾಧಿಯಿಂದ ನಿವಾರಣೆ ಅಂದ್ರೆ ಮುಕ್ತರಾಗುವುದು, ವ್ಯಾಧಿಗೆ ಔಷಧಿ ಉಪಚಾರಗಳನ್ನ ಮಾಡುವುದು, ಈ ರೀತಿಯಲ್ಲಿ ಈ ಗ್ರಹದ ಪ್ರಭಾವವು ಆಗಲಿದೆ. ಎಲ್ಲರಿಗೂ ಅಲ್ಲ, ಯಾರಿಗೆ ವ್ಯಾಧಿಗಳಿರುತ್ತೆ ಅವರಿಗೆ. ಇನ್ನು ಈ ಸ್ಥಾನ ಸಾಲದ ಸ್ಥಾನ. ನೀವೇನಾದ್ರೂ ಸಾಲವನ್ನ ಮಾಡಿದ್ರೆ ಅದನ್ನ ತೀರಿಸುವುದಕ್ಕೆ ಇಲ್ಲಿ ಗುರುಗ್ರಹ ಅನುಕೂಲವನ್ನ ಮಾಡಿಕೊಡ್ತಾರೆ. ಇನ್ನು ಈ ಗ್ರಹ ನಿಮ್ಮ ಜನ್ಮ ರಾಶಿಯಿಂದ 8ಮ ಸ್ಥಾನವನ್ನ ವೀಕ್ಷಿಸ್ತಾರೆ. ಅಷ್ಟಮ ಸ್ಥಾನ ಅಂದ್ರೆ ಕಷ್ಟ ನಷ್ಟದ ಸ್ಥಾನ. ಈ ಸ್ಥಾನ ಗುರುವಿಗೆ ನೀಚ ಸ್ಥಾನ, ಮಕರ ರಾಶಿ. ಹಾಗಾಗಿ ಈ ಸ್ಥಾನವನ್ನ ಗುರು ವೀಕ್ಷಿಸಿದರೂ ನಿಮಗೆ ಇಲ್ಲಿ ಕೆಲವು ಸಡನ್ ಲಾಸಸ್ ಬರ್ಬೋದು, ಸಡನ್
ಗ್ರೋತ್ ಆಗಬಹುದು. ಅಂದ್ರೆ ಅಷ್ಟಮ ಅಂದ್ರೆ ಸಡನ್ ಆಗಿ ಆಕಸ್ಮಿಕವಾಗಿ ಆಗುವಂತಹ ಬೆಳವಣಿಗೆಯನ್ನು ಸೂಚಿಸುತ್ತೆ. ಈ ಸ್ಥಾನಕ್ಕೆ ವರ್ಷದ ಕೊನೆಯಲ್ಲಿ ರಾಹು ಗ್ರಹದ ಸಂಚಾರ ಪ್ರವೇಶ ಆಗುತ್ತೆ. ರಾಹು ಗ್ರಹ ಅಷ್ಟಮದಲ್ಲಿ ಸಂಚರಿಸುವಾಗ ಕೆಲವು ಅಪಾಯಗಳು ಇದ್ದಕ್ಕಿದ್ದಂತೆ ಬರುವಂತೆ ನಿಮ್ಮ ಜೀವನದಲ್ಲಿ ರಾಹು ಅನುಭವವನ್ನು ನೀಡ್ತಾರೆ. ಯಾರಿಗೆ ದಶಾಭುಕ್ತಿ ಕೆಟ್ಟಿರುತ್ತೆ, ಯಾರ ಪ್ರಜ್ಞೆ ಸರಿಯಾಗಿ ಇರೋದಿಲ್ಲ, ಅವರಿಗೆ ರಾಹು ಗ್ರಹ ಅಷ್ಟಮ ಪ್ರವೇಶಿಸುವಾಗ ಅಶುಭ ಫಲಗಳನ್ನ, ಮಾರಕ ಫಲಗಳನ್ನ ನೀಡ್ತಾರೆ. ಅಂದ್ರೆ ಹೇಗೆ ಸಮಸ್ಯೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಿಡನ್ ಗುಪ್ತ ವಿಷಯಗಳಿಂದ ಬರುವಂಥದ್ದು. ಇನ್ನು ದ್ವಿತೀಯ ಸ್ಥಾನಕ್ಕೆ ವರ್ಷದ ಕೊನೆಯಲ್ಲಿ ಕೇತು ಗ್ರಹದ ಪ್ರವೇಶವೂ ಆಗುತ್ತೆ. ಅಲ್ಲಿ ಕುಟುಂಬ ಸ್ಥಾನದಲ್ಲಿ ಏನು ಗುರುಗ್ರಹ ಶುಭ ಫಲವನ್ನ ನೀಡ್ತಾ ಇರ್ತಾರೆ, ಅದೆಲ್ಲದರ ಮೇಲೆ ಇಲ್ಲಿ ಕೇತು ಪ್ರಭಾವ ಆಗುತ್ತೆ. ಇಲ್ಲಿ ಸಡನ್ ಲಾಸ್ ಆಗುವುದಕ್ಕೆ, ಮಾತಿನಿಂದ ಬೇಸರ ಆಗುವುದಕ್ಕೆ, ಮಾತು ಕೊಟ್ಟು ಬೇಸರ ಆಗುವುದಕ್ಕೆ, ಕುಟುಂಬದಲ್ಲಿ ಬೇಸರ ಆಗುವುದಕ್ಕೆ, ಹಣ ನಷ್ಟ ಆಗುವುದಕ್ಕೆ ಇಲ್ಲಿ ಕೇತು ಪ್ರಭಾವ ಗುರುವಿನ ಮೇಲೆ ಆಗುತ್ತೆ. ಹಾಗಾಗಿ ಜಾಗರೂಕತೆ ಅನ್ನೋದು ಬಹಳ ಮುಖ್ಯ. ಇನ್ನು ಗುರುಗ್ರಹ ನಿಮ್ಮ ದಶಮ ಸ್ಥಾನವನ್ನ ವೀಕ್ಷಿಸ್ತಾರೆ. ದಶಮಾಧಿಪತಿ ದಶಮ ಸ್ಥಾನವನ್ನ ವೀಕ್ಷಿಸುವುದು ಅಂದ್ರೆ ಉದ್ಯೋಗ ಸ್ಥಾನವನ್ನ ವೀಕ್ಷಿಸುವುದು ಬಹಳ ಒಳ್ಳೆ ವಿಷಯ. ಅಂದ್ರೆ ಅನುಕೂಲಗಳಾಗುತ್ತೆ, ಉದ್ಯೋಗ ಅವಕಾಶಗಳು ಬರುತ್ತೆ, ನೇಮ್ ಫೇಮ್ ಆಗ್ಬೋದು, ಪ್ರಶಂಸೆ ಆಗ್ಬೋದು. ಇದೆಲ್ಲವನ್ನ ಇಲ್ಲಿ ಗುರುಗ್ರಹದ ದೃಷ್ಟಿಯಿಂದ ಪಡೆದುಕೊಳ್ತೀರ. ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ ಮಿಥುನ ರಾಶಿಯವರು. ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ದೂರದಲ್ಲಿ ಉದ್ಯೋಗ ನಿಮಗೆ ಸಿಕ್ಕಿರ್ಬಹುದು ಅಥವಾ ಪ್ರಯಾಣ ಮಾಡ್ತಾ ಇರಬಹುದು. ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ. ಇದೆಲ್ಲದಕ್ಕೂ ಇಲ್ಲಿ ಗುರುಗ್ರಹದ ವೀಕ್ಷಣೆಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನಕರವಾದಂತಹ ರಿಸಲ್ಟ್ ಸಿಗುತ್ತೆ. ಪ್ರಶಂಸೆ, ಒಳ್ಳೆಯ ಒಂದು ಗೌರವವನ್ನು ಪಡೆದುಕೊಳ್ಳುವಂತೆ ಇಲ್ಲಿ ನಿಮ್ಮ ಅಂತಸ್ತು, ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಕಾಲವೂ ಆಗಿರುತ್ತೆ. ಯಾವೆಲ್ಲ ಉದ್ಯೋಗದ ಮೇಲೆ ಈ ಗ್ರಹ ಪ್ರಭಾವವನ್ನು ಮಾಡ್ತಾರೆ ಅಂದರೆ, ನೀವೇನಾದರೂ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರು ಆ ಕ್ಷೇತ್ರದಲ್ಲಿ ಒಳ್ಳೆ ಫಲವನ್ನು ನೀಡುತ್ತಾರೆ. ದಶಮ ಅಂದರೆ ತರ್ಕಶಾಸ್ತ್ರ ಸಂಬಂಧಪಟ್ಟಂತೆ, ನ್ಯಾಯಶಾಸ್ತ್ರ ಸಂಬಂಧಪಟ್ಟಂತೆ, ವಿದ್ಯಾ ಸಂಬಂಧಪಟ್ಟಂತೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ, ಯಾವುದಾದ್ರೂ ಆಧ್ಯಾತ್ಮಿಕ ಕೇಂದ್ರಗಳು, ಮಾರ್ಗದರ್ಶನ ಮಾಡುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳು, ಗುರು ಸಮಾನರು, ಪೌರೋಹಿತ್ಯ ಮಾಡುವವರು, ಈ ಎಲ್ಲ ಕ್ಷೇತ್ರಗಳಲ್ಲಿ ಗುರುವಿನ ಪ್ರಭಾವ ಹೆಚ್ಚಾಗಿ ಆಗಲಿದೆ. ಮತ್ತು ಸಲಹೆಗಾರರಾಗಿದ್ದರೆ ಬ್ಯಾಂಕಿಂಗ್ ಅಂದರೆ ಹಣ ಓಡಾಡುವಂತಹ ಸ್ಥಳಗಳಲ್ಲಿ ಆಗ್ಬಹುದು, ವಿದೇಶಿ ಕಂಪನಿಗಳಲ್ಲಿ ಆಗ್ಬಹುದು, ಸಿಗಬಹುದಾದಂತಹ ಅವಕಾಶಗಳು, ಇದೆಲ್ಲದಕ್ಕೂ ಗುರು ಪ್ರಭಾವ ಇಲ್ಲಿ ಒಳ್ಳೆ ಫಲವನ್ನು ನೀಡಲಿದೆ. ಹಾಗಾಗಿ ಉದ್ಯೋಗ ಅವಕಾಶಗಳು ಬರುತ್ತೆ, ಅದನ್ನು ಸದುಪಯೋಗ ಮಾಡಿಕೊಳ್ಬೇಕಾಗತ್ತೆ. ಆದರೆ ಜಾಗರೂಕತೆ ಅನ್ನೋದು ಇರಲೇಬೇಕಾಗತ್ತೆ. ಗುರುಗ್ರಹ ಶನಿಗ್ರಹವನ್ನ ವೀಕ್ಷಿಸೋದ್ರಿಂದ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಧರ್ಮ ಕಾರ್ಯಗಳಿಗೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಸಮಾಜದ ಕೆಲಸ ಕಾರ್ಯಗಳಿಗೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಹಾಗೆ ರಾಜಕೀಯ ವ್ಯಕ್ತಿಗಳಾಗಬಹುದು, ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ನೀವು ಮಾಡಬಹುದಾದಂತಹ ಸೇವೆಗೆ ಇಲ್ಲಿ ಈ ಎರಡೂ ಗ್ರಹಗಳು, ಶನಿ ಮತ್ತು ಗುರುಗ್ರಹ ಎರಡೂ ಗ್ರಹಗಳು ಒಳ್ಳೆಯ ಫಲವನ್ನ ನೀಡ್ತಾರೆ. ಯಾವಾಗ ಧರ್ಮ, ನ್ಯಾಯ ಮತ್ತು ಸಮಾಜದ ಕೆಲಸ ಕಾರ್ಯಗಳು ನಡೆಯುತ್ತೆ, ಅಲ್ಲಿ ಕೀರ್ತಿ ಮತ್ತು ನಿಮ್ಮ ಗೌರವ, ಹೆಸರು ಇದೆಲ್ಲವೂ ಹೆಚ್ಚಾಗುತ್ತೆ. ಈ ಗ್ರಹಗಳ ಪ್ರಭಾವ 10ನೇ ಸ್ಥಾನಕ್ಕೆ ಹೀಗಿದೆ. ಇಲ್ಲಿ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡಬೇಕು ಅಂದ್ರೆ ನಿಮಗೆ ಜನ್ಮ ಜಾತಕದಲ್ಲಿ ಒಳ್ಳೆಯ ಶುಭ ಭುಕ್ತಿ ಕಾಲವು ನಡೀತಾ ಇರಬೇಕಾಗುತ್ತೆ. ಇಲ್ಲಿ ಗುರುಬಲವಿದ್ದರೂ ಕೆಲವು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಮಾರಕ ಅಶುಭ ಫಲವನ್ನ ಅನುಭವಿಸಿರ್ತಾರೆ. ಇದಕ್ಕೆ ಕಾರಣ ಅವರವರ ಜನ್ಮ ಜಾತಕದಲ್ಲಿ ಪ್ರಸ್ತುತ ಕಾಲದಲ್ಲಿ ನಡೆಯಬಹುದಾದಂತಹ ಗ್ರಹಗಳ ದಶಾಭುಕ್ತಿ ಆಗಿರುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬಂದಿದ್ದೇನೆ. ದಶಾಭುಕ್ತಿ ಗ್ರಹಗಳೇ ಹೆಚ್ಚು ಫಲವನ್ನ ನೀಡ್ತಾರೆ. ಗೋಚಾರದಲ್ಲಿ ಗುರುಬಲವಿದ್ದರೂ
ಶುಭ ಸ್ಥಾನದಲ್ಲಿ ಗ್ರಹಗಳು ಸಂಚರಿಸ್ತಾ ಇದ್ದರೂ ನಿಮ್ಮ ದಶಾಭುಕ್ತಿ ಕೆಟ್ಟಿದ್ದರೆ ಆ ಗ್ರಹಗಳೇ ಅಶುಭವನ್ನ ನೀಡುತ್ತಾರೆ. ಒಂದು ಜಾತಕವನ್ನ ಉದಾಹರಣೆಯಾಗಿ ನಾನು ತಿಳಿಸ್ತಾ ಇದ್ದೇನೆ. ಇವರ ಜನನ 1980ನೇ ವರ್ಷದಲ್ಲಿ ನವೆಂಬರ್ ಮಾಸದ 7ನೇ ದಿನಾಂಕ ಮಧ್ಯಾಹ್ನ, ಜನನ ಸಮಯ 1:30 ಆಗಿದ್ದು, ಜನನ ಕಾಲಕ್ಕೆ ತುಲಾ ರಾಶಿ, ಸ್ವಾತಿ ನಕ್ಷತ್ರ ಇದ್ದು, ಜನನ ಲಗ್ನವು ಕುಂಭ ಲಗ್ನ ಆಗಿದೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇತ್ತು. ಗುರುಬಲ 2026 ಜೂನ್ ಮಾಸದ 2ನೇ ದಿನಾಂಕದವರೆಗೂ ಇದೆ. ಗುರುಬಲವಿದ್ದರೂ ಈ ಒಂದು ಜಾತಕದವರು ಯಾವ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ಆದ್ರೆ ಇವ್ರು ಯಾಕೆ ಇಂಥ ಒಂದು ಸಮಸ್ಯೆಗಳನ್ನ, ನೋವನ್ನ, ಬಾಧೆಯನ್ನ ಅನುಭವಿಸಿದ್ರು ಅನ್ನೋದು ನಿಮಗೆ ತಿಳಿಬೇಕು. ಗುರುಬಲ ಇದೆ, ಆದರೆ ಜನ್ಮ ಜಾತಕದಲ್ಲಿ ಇವರಿಗೆ ಶುಕ್ರ ಭುಕ್ತಿ ಕಾಲವು ನಡೀತಾ ಇತ್ತು. ಶುಕ್ರ ಭುಕ್ತಿ ಕಾಲ ಅಂದ್ರೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ. ಯಾವುದೇ ಭುಕ್ತಿ ಕಾಲವು ಅಶುಭವಾಗಿ ಫಲವನ್ನ ನೀಡಬೇಕು ಅಂದ್ರೆ ದಶಾನಾಥನಾದಂತಹ ಗ್ರಹದಿಂದ 12ನೇ ಸ್ಥಾನದಲ್ಲಿ ಭುಕ್ತಿನಾಥನು ಇದ್ದಾಗ ಅಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದು ದಶಾಭುಕ್ತಿ ಫಲಗಳಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ದಶಾನಾಥ ಬುಧನಿಂದ 12ನೇ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರ ಅಂದ್ರೆ ಶುಕ್ರ ಗ್ರಹ ಇರೋದನ್ನ ನೀವು ನೋಡಬಹುದು. ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಆರೋಗ್ಯ ಇರಬೇಕು ಅಂದ್ರೆ ಲಗ್ನಾಧಿಪತಿ ಮತ್ತು ಸೂರ್ಯಚಂದ್ರ ಗ್ರಹಗಳು ಶುಭವಾಗಿ ಇರಬೇಕಾಗತ್ತೆ. ಅವರ ಸ್ಥಿತಿ ಶುಭವಾಗಿರ್ಬೇಕಾಗತ್ತೆ, ಒಳ್ಳೆ ರೀತಿ ಇರಬೇಕಾಗತ್ತೆ. ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ನೀಚರಾಗಬಾರದು, ಬಹು ಗ್ರಹಗಳಿಂದ ಪೀಡಿತವೂ ಆಗಬಾರದು. ಯಾವ ರೀತಿ ಸಮಸ್ಯೆ ಇವರಿಗೆ ಎದುರಾಯಿತು ಅಂದ್ರೆ 2025 ಜುಲೈ ಮಾಸದಲ್ಲಿ ಇವರಿಗೆ ಎದೆ ನೋವು ಮತ್ತು ಕೈ ನೋವಿನಿಂದ ಇವರಿಗೆ ಸರ್ಜರಿ ಆಗುತ್ತೆ. ಹೃದಯದ ಕಾರ್ಯದಲ್ಲಿ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎದೆ ನೋವು ಬರ್ತಿದ್ದಾಗ ಡಾಕ್ಟರ್ ಬಳಿ ಹೋಗ್ತಾರೆ. ಕೈ ನೋವು ಬರ್ತಾ ಇದ್ದಾಗ ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅಂದ್ರೆ ಈ ಒಂದು ದುರ್ಬಲತೆಯಿಂದ ನಿಮ್ಮ ಆಯುಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವರು ಸರ್ಜರಿಗೆ ಒಳಪಡಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಸರ್ಜಿಕಲ್ ಪ್ರೋಸೆಸ್ ಇವರಿಗೆ ನಡೆಯುತ್ತೆ. ಈಗ ಅವರು ಆರೋಗ್ಯವಾಗಿದ್ದಾರೆ. ಈ ಸಮಸ್ಯೆ ಬರುವುದಕ್ಕೆ ಈ ಗ್ರಹಗಳನ್ನ ನಾವು ತಿಳಿಬೇಕಾಗತ್ತೆ. ಈ ಗ್ರಹಗಳ ಸ್ಥಿತಿ ಏನು ಅಂತ. ಯಾವುದೇ ಜಾತಕದಲ್ಲಿ, ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೃದಯ ಸಮಸ್ಯೆ ಬರಬೇಕು ಅಂದ್ರೆ ಮುಖ್ಯವಾಗಿ ಹೃದಯ ರಚನಾ ಗ್ರಹವಾದಂತಹ ಸೂರ್ಯಗ್ರಹ ದೋಷಿತ ಆಗಿರಬೇಕು. ಸೂರ್ಯಗ್ರಹದ ಸ್ಥಿತಿ ಇಲ್ಲಿ ಸರಿ ಇಲ್ಲ, ನೀಚ ಆಗಿದ್ದಾರೆ. ಮತ್ತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಬಹುದು. ಅಂದ್ರೆ ಗುರುಗ್ರಹ ಕೊಬ್ಬಿಗೆ ಕಾರಕ ಗ್ರಹ, ಅಶುದ್ಧ ರಕ್ತ ಸಂಚಾರಕ್ಕೆ ಶುಕ್ರ ಗ್ರಹವು ಕಾರಕ ಗ್ರಹ, ಮತ್ತು ಅಂದ್ರೆ ಹೃದಯದಲ್ಲಿಯೂ ಇಲ್ಲಿ ಶನಿಯ ಒಂದು ಬಾಧೆಯಿಂದ ಅಥವಾ ಶನಿ ಪೀಡಿಸೋದ್ರಿಂದ ಹೃದಯದಲ್ಲಿಯೂ ಬರಬಹುದಾದಂತಹ ಸಂಧಿವಾತ ಆಗ್ಬೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗ್ಬೋದು. ಇದೆಲ್ಲವೂ ಶನಿಗ್ರಹದಿಂದಲೂ ಇಲ್ಲಿ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಅಂದ್ರೆ ಹೃದಯದ ಹೊರ ಆವರಣಕ್ಕೂ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಆಗಿದ್ದಾರೆ. ಕೊಬ್ಬು ಹೆಚ್ಚಾಗುವುದಕ್ಕೆ ಗುರುಗ್ರಹ ಕಾರಕ ಗ್ರಹ. ಇಲ್ಲಿ ಈ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗಲೇ ಯಾಕೆ ಅಶುಭವನ್ನ ನೀಡಿದ್ದಾರೆ ಅಂದ್ರೆ, ಅಷ್ಟಮ ಅಂದ್ರೆ ಆಯುಷ್ಯಕ್ಕೆ ಕಂಟಕ ನೀಡುವಂತಹ ಸ್ಥಾನ, ಅಂದ್ರೆ ಆಯುಷ್ ಸ್ಥಾನವೂ ಹೌದು. ಇಲ್ಲಿ ಬಹುಗ್ರಹಗಳು, ಅಶುಭ ಗ್ರಹಗಳು, ಇಲ್ಲಿ ದುರ್ಬಲ ಗ್ರಹಗಳು ಇದ್ದಾಗ ಆ ಗ್ರಹಗಳೇ ಆಯುಷ್ಯಕ್ಕೆ ಕಂಟಕವನ್ನ ನೀಡ್ತಾರೆ. ಶುಕ್ರ ಗ್ರಹ ಕುಂಭಲಗ್ನಕ್ಕೆ ಮಿತ್ರಗ್ರಹ, ಚತುರ್ಥ ಸ್ಥಾನಾಧಿಪತಿ, ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡಬೇಕು. ಇತರ ಭಾವಗಳಲ್ಲಿದ್ದರೆ ಒಳ್ಳೆ ಫಲ ನೀಡ್ತಾ ಇದ್ರು. ಆದರೆ ಕನ್ಯಾ ರಾಶಿ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನ ನೀಡುವುದಕ್ಕೆ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರ ಗ್ರಹ ಇಲ್ಲಿ ಗುರುಗ್ರಹ ಶತ್ರುಗ್ರಹದ ಸಂಯೋಗದಲ್ಲಿರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ
ಗುರುಗ್ರಹ ಇಲ್ಲಿ ಹೆಚ್ಚು ಬಾಧೆಯನ್ನು ನೀಡಿದ್ದಾರೆ. ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ಆ ಕೊಬ್ಬಿನಿಂದ ಬರಬಹುದಾದಂತಹ ಸಮಸ್ಯೆ ಉಂಟಾಗಿ ಇವರಿಗೆ ಸರ್ಜರಿ ಆಗಿದೆ. ಇಲ್ಲಿ ಗುರುಗ್ರಹ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಉತ್ತರ ಪಾಲ್ಗುಣಿ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯಗ್ರಹವು ಹೃದಯದ ರಚನೆಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹದಿಂದಲೂ ಈ ಒಂದು ವ್ಯಾಧಿ ಬರುವುದಕ್ಕೆ, ಸಮಸ್ಯೆ ಬರುವುದಕ್ಕೆ ಇಲ್ಲಿ ಕಾರಣ ಆಗಿದೆ. ಯಾವಾಗಲೂ ದಶಾಭುಕ್ತಿಯ ಫಲಗಳು, ಗ್ರಹಗಳ ಫಲವನ್ನು ತಿಳಿಯುವಾಗ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಡಿಗ್ರಿಯಲ್ಲಿದ್ದಾರೆ, ಯಾವ ಗ್ರಹದ ಸಂಯೋಗ ಜೊತೆ ಇದ್ದಾರೆ, ಯಾವ ಗ್ರಹದ ದೃಷ್ಟಿಯನ್ನು ಪಡೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ ಫಲವನ್ನ ತಿಳಿಯುವಾಗ. ಇಲ್ಲಿ ಶುಕ್ರ ಗ್ರಹ ಗುರುವಿನ ಸಂಬಂಧವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶುಕ್ರ ಗ್ರಹ ಯೋಗಕಾರಕರಾದರೂ ಶುಕ್ರರನ್ನ ಶುಭಪಡಿಸುವುದಕ್ಕೆ ಆಗಲ್ಲ, ಯಾಕಂದ್ರೆ ಆ ಗ್ರಹ ನೀಚ ಆಗಿ ಅಷ್ಟಮದಲ್ಲಿದ್ದಾರೆ, ನೀಚ ಗ್ರಹವನ್ನ ಬಲಪಡಿಸುವುದಕ್ಕೆ ಆಗಲ್ಲ. ಇನ್ನು ಸೂರ್ಯ ಗ್ರಹ ಹೃದಯವಾದಿಗೆ ಕಾರಕ ಗ್ರಹ, ನೀಚ ಆಗಿರೋದ್ರಿಂದ ಈ ಗ್ರಹವನ್ನು ಬಲಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ಶನಿಯನ್ನ ಬಲಪಡಿಸುವುದಕ್ಕಾಗಿ ಲಗ್ನಾಧಿಪತಿಯಾಗಿ ಶನಿಯನ್ನ ಬಲಪಡಿಸುವುದಕ್ಕೆ ನೀಲರತ್ನವನ್ನ ಧಾರಣೆ ಮಾಡುವಂತೆ ನಾನು ಸಲಹೆ ನೀಡಿದ್ದೆ. ನೀಲರತ್ನ ಧಾರಣೆ ಮಾಡಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಅಂದರೆ ಒಂದಿಷ್ಟು ಅವರಿಗೆ ಸಂತೋಷ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಹಳ ಸಂತೋಷವಾಗಿದ್ದಾರೆ. 2ನೇ ಬಾರಿ ನನ್ನ ಬಳಿ ಬಂದಾಗ ಇಂಥ ಒಂದು ಅನುಭವ ನಾನು ತಿಳಿದಿರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಮನಸ್ಸು ಮುಖ್ಯ ಕಾರಣವಾಗಿರುತ್ತೆ. ನಾನು ಮೊದಲೇ ತಿಳಿಸ್ದೆ, ಅಂದರೆ ಇಲ್ಲಿ ಸೂರ್ಯಚಂದ್ರರು ಕಾರಕ ಗ್ರಹಗಳಾಗ್ತಾರೆ. ಚೇತನ ಆತ್ಮಕ್ಕೆ ಕಾರಕ ಗ್ರಹ ಸೂರ್ಯ, ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ಈ 2 ಗ್ರಹಗಳು ಜಾತಕದಲ್ಲಿ ಶುಭವನ್ನ ನೀಡುವಂತಿರ್ಬೇಕಾಗುತ್ತೆ. ಅವ್ರ ಸ್ಥಿತಿ ಸರಿ ಇರಬೇಕಾಗತ್ತೆ. ಅವರು ನೀಚ ಆಗಬಾರ್ದು, ಪೀಡಿತ ಆಗಬಾರ್ದು ಬಹುಗ್ರಹಗಳಿಂದ. ಸೂರ್ಯ ಚಂದ್ರ ಮತ್ತು ಲಗ್ನಾಧಿಪತಿಯು ಒಬ್ಬರ ಒಂದು ಜೀವನದಲ್ಲಿ ಆರೋಗ್ಯವಾಗಿರುವುದಕ್ಕೆ ಮುಖ್ಯ ಪಾತ್ರವನ್ನ ತೆಗೆದುಕೊಳ್ತಾರೆ. ಈ ವಿಷಯವನ್ನ ನೀವು ತಿಳಿದಾಗ ನಿಮಗೆ ತಿಳಿಬಹುದು. ಗೋಚಾರದಲ್ಲಿ ಗುರುಗ್ರಹ ಅಥವಾ ಇತರ ಗ್ರಹಗಳು ಶುಭ ಸಂಚರಿಸಿದರೂ ಇವರಿಗೆ ಯಾಕೆ ಇಂಥ ಸಮಸ್ಯೆಗಳು ಬರ್ತಾ ಇದೆ, ಬಂದಿದೆ ಅಂತ. ಈ ಹೃದಯದ ಶಸ್ತ್ರಚಿಕಿತ್ಸೆ ಆದ ನಂತರವೂ 1-2 ತಿಂಗಳಲ್ಲಿ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಬೇರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆ ನಂತರ ಇವರ ಸಿಸ್ಟರು ಅವರನ್ನ ನನ್ನ ಬಳಿ ಕರೆದುಕೊಂಡು ಬರುವಂಥದ್ದು. ಆದರೆ ಇಲ್ಲಿ ನೀವು ತಿಳಿಬೇಕು, ಗೋಚಾರದಲ್ಲಿ ಶನಿಗ್ರಹ ಯೋಗ ನೀಡುವಂತಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಬಲವಿದ್ದರೂ ತುಲಾರಾಶಿಯವರಿಗೆ ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಪದೇ ಪದೇ ಯಾಕೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅವರ ಜನ್ಮ ಜಾತಕದ ದಶಾಕಾಲ ಮತ್ತು ಭುಕ್ತಿ ಕಾಲವೇ ಆಗಿದೆ. ಭುಕ್ತಿ ಗ್ರಹವಾದಂತಹ ಶುಕ್ರನ ಸ್ಥಿತಿ ಸರಿಯಿಲ್ಲ. ಶುಕ್ರನ ಸಂಯೋಗಗೊಂಡಂತಹ ಗ್ರಹಗಳು ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನ ನೀಡ್ತಾ ಇದ್ದಾರೆ. ಗೋಚಾರದ ಗ್ರಹಕ್ಕಿಂತ ದಶಾಭುಕ್ತಿ ಪ್ರಭಾವವೇ ಹೆಚ್ಚು ಫಲಗಳನ್ನು ನೀಡುವುದು. ಹಾಗಾಗಿ ಒಳ್ಳೆಯ ಯೋಜನೆಗಳಿಗಾಗಿ, ಒಳ್ಳೆಯ ಭವಿಷ್ಯಕ್ಕಾಗಿ, ಸರ್ವದ ಅಭಿವೃದ್ಧಿಗಾಗಿ ನಿಮ್ಮ ಜನ್ಮಜಾತಕದ ಗ್ರಹಗಳ ಫಲಗಳನ್ನು ಪರಿಶೀಲಿಸಿಕೊಳ್ಳಿ. ದಶಾಭುಕ್ತಿ ಕಾಲಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಯಾಕಂದರೆ ಭುಕ್ತಿ ಗ್ರಹ ಯಾವ ಗ್ರಹ ಆಗಿರುತ್ತೆ ಆ ಗ್ರಹದ ಪ್ರಭಾವವೇ ಹೆಚ್ಚು ಇರುತ್ತೆ. ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮಿಥುನ ರಾಶಿಯವರಿಗೆ ಗುರುಗ್ರಹದ ಬದಲಾವಣೆಯಿಂದ ಸರ್ವದ ಅಭಿವೃದ್ಧಿ ಆಗುವಂತಹ ಫಲಗಳು ಪ್ರಾಪ್ತಿಯಾಗಲಿ, ಒಳ್ಳೆಯ ಆಲೋಚನೆಗಳು ಬರಲಿ ಮತ್ತು ನಿಮ್ಮ ಕಾರ್ಯಗಳಲ್ಲಿ ಸಂಪೂರ್ಣವಾದ ಯಶಸ್ಸನ್ನು ಪಡೆದುಕೊಳ್ಳುವಂತೆ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.